ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗ್ತಾನೆ ಅಂತ ಪತ್ನಿಯಿಂದ ಪತಿ ಹತ್ಯೆಯಾಗಿತ್ತು. ಪತಿ ಅಮಿತ್ರನ್ನ ಪತ್ನಿ ಅಂಡ್ ಟೀಮ್ ಹತ್ಯೆಗೈದಿತ್ತು. ಎಲ್ಲ ಆರೋಪಿಗಳು ಕಂಬಿ ಎಣಿಸ್ತಾ ಇದ್ದಾರೆ. ತನಿಖೆಯಲ್ಲಿ ಒಂದು ಮಹತ್ವದ ಸುಳಿವು ಸಿಕ್ಕಿತ್ತು. ಅದರ ಬೆನ್ನ ಹತ್ತಿದ ಪೊಲೀಸರು ಈ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಸಿಗರೆಟ್ ಪಡೆದ ಚಿಲ್ಲರೆ ಹಣ ಇಡೀ ಕೇಸ್ ಭೇದಿಸೋದ್ರಲ್ಲಿ ಸಹಾಯ ಮಾಡಿದೆ. ಪತಿ ಹತ್ಯೆಗೆ ಸ್ಕೆಚ್ ರೂಪಿಸಿದ್ದು ಪತ್ನಿ ಚೈತ್ರ ಹಾಗೂ ರವಿ ಪಾಟೀಲ್. ಇವ್ರ ಜೊತೆಗೆ ಒಂದಷ್ಟು ಜನ ಗ್ಯಾಂಗ್ ಇತ್ತು ಇವರದ್ದು. ಬೀದರ್ನ ವಿಲಾಸಪುರ ಗ್ರಾಮದಲ್ಲಿ ನವೆಂಬರ್ 11ನೇ ತಾರೀಕು ಈ ಹತ್ಯೆ ಕೂಡ ನಡೆದು ಹೋಗಿತ್ತು. ಕೊಲೆ ಬಳಿಕ ಅದನ್ನ ಒಂದು ಆಕ್ಸಿಡೆಂಟ್ ಅನ್ನೋ ತರ, ಅಪಘಾತ ಅನ್ನೋ ತರ ಬಿಂಬಿಸೋದಕ್ಕೆ ಈ ಪ್ರಕರಣದಿಂದ ಪಾರಾಗೋಕೆ ಕೂಡ ಪ್ರಯತ್ನ ಮಾಡಿದ್ರು. ಬಟ್ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಎಲ್ಲ ಆರೋಪಿಗಳನ್ನು ಬಂಧಿಸಿದ್ದಾರೆ. ಘಟನೆ ಏನು ಅಂತ ನೋಡಿದ್ರೆ, ಅನೈತಿಕ ಸಂಬಂಧ ಇತ್ತು, ಅದು ಗಂಡನಿಗೆ ತಿಳಿದಿತ್ತು. ಹೀಗಾಗಿ ಆತನನ್ನೇ ಮುಗಿಸ್ಬೇಕು ಅಂತೇಳಿ ಈಕೆ ಸ್ಕೆಚ್ ಹಾಕಿರ್ತಾಳೆ. ರವಿ ಪಾಟೀಲ್ ದುಬಾರಿ ಆಭರಣ ಮತ್ತೆ ಗಿಫ್ಟ್ ಎಲ್ಲ ಈ ಚೈತ್ರ ಅನ್ನೋಳಿ ಕೊಟ್ಟಿರ್ತಾನೆ. ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಇತ್ತು ಅಂತ. ಸೊ ಈ ಆಭರಣ, ದುಡ್ಡು, ಸ್ಕೂಟಿ ಎಲ್ಲಿಂದ ಬಂತು ಅಂತ ಅಮಿತ್ ಪ್ರಶ್ನೆ ಮಾಡಿದ್ರು. ಅನೈತಿಕ ಸಂಬಂಧ ಹೊರಬರುತ್ತೆ ಅಂತ ಪತಿ ಅಮಿತ್ ಹತ್ಯೆಗೆ ಈ ಎಲ್ಲ ಸೇರಿ ಪ್ಲಾನ್ ಮಾಡ್ಕೊಳ್ತಾರೆ. ವೆಂಕಟ್ ಗಿರಿಮಾಜೆ, ಆಕಾಶ್, ಸಿಕಂದರ್ ಶಾ ಇವರೆಲ್ಲರಿಗೂ ಕೂಡ ಸುಪಾರಿ ಕೊಡಲಾಗುತ್ತೆ. 2 ಬಾರಿ ಅಮಿತ್ ಹತ್ಯೆಗೆ ಪ್ರಯತ್ನ ಕೂಡ ಪಡ್ತಾರೆ. ಮೊದಲನೇ ಸಲ ಫೇಲ್ಯೂರ್ ಆಗುತ್ತೆ, 2ನೇ ಸಲ ಹತ್ಯೆ ಮಾಡೇ ಬಿಟ್ಟಿದ್ದಾರೆ. ನವೆಂಬರ್ 6ನೇ ತಾರೀಕು ಸ್ಕಾರ್ಪಿಯೋ ವಾಹನದಿಂದ ಬೈಕ್ಗೆ ಡಿಕ್ಕಿ ಹೊಡೆಸಿದ್ರು. ನವೆಂಬರ್ 11ನೇ ತಾರೀಕು ರಾಡ್ನಿಂದ ಅಮಿತ್ ಮೇಲೆ ಹಲ್ಲೆ ಮಾಡಿಸಿ ಕೊಲೆ ಮಾಡಿದ್ದಾರೆ. ಕೊಲೆ ಆದಮೇಲೆ ಅದೊಂದು ಆಕ್ಸಿಡೆಂಟ್ ಅನ್ನೋ ಥರ ತೋರಿಸೋದಕ್ಕೆ, ಬಿಂಬಿಸೋದಕ್ಕೆ ಮುಂದಾಗಿದ್ರು. ಬಟ್ ಪೊಲೀಸರು ತನಿಖೆ ಕೈಗೆತ್ತಿಕೊಳ್ತಿದ್ದ ಹಾಗೆ ತನಿಖೆ ಚುರುಕುಗೊಳಿಸಿದ್ದಾರೆ. ಇದು ಅಪಘಾತದ ರೀತಿ ಕಾಣ್ತಾ ಇಲ್ವಲ್ಲ ಅನ್ನೋದು ಅವರ ಗಮನಕ್ಕೆ ಬಂದಿದೆ. ತಕ್ಷಣ ಅವರು ಬೇರೆ ಆಯಾಮದಲ್ಲಿ ತನಿಖೆ ಮುಂದುವರಿಸಿದ್ದಾರೆ. ಸಿಕ್ಕ ಎಲ್ಲ ಸಣ್ಣ ಸುಳಿವುಗಳನ್ನು ಬೆನ್ನತ್ತಿದಾಗ ಕೊಲೆ ಅನ್ನೋದು ಗೊತ್ತಾಗಿದೆ. ಆ ಒಂದು ನಂಬರ್ನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಿದಾಗ ಅದು ಏನಂದರೆ ಒಬ್ಬ ಸಿಕಂದರ್ ಶಹಾ ಅನ್ನುವಂಥವನಿಗೆ ಸಂಬಂಧಪಟ್ಟಿದ್ದು ಅಂಥೇಳಿ ಗೊತ್ತಾಗ್ತದೆ. ಸೊ ಅವ್ರನ್ನ ನಾವು ಏನಂದರೆ ನಿನ್ನೆ ಮುಂಜಾನೆ 30/12/23 ಅವ್ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಲಾಗಿ ರವಿ ಪಾಟೀಲು, ವೆಂಕಟ ಗಿರಿಮಾಜೆ ಅನ್ನುವಂಥವ್ರು ಇವನಿಗೆ 4ನೇ ತಾರೀಕು ಏನಂದರೆ ಬಂದು ಇವನಿಗೆ ಮುಂಚಿತವಾಗಿ ಪರಿಚಯ ಇರ್ತಾರೆ ಅವರು. ಸೊ ಬಂದುಬಿಟ್ಟು ಇವನಿಗೆ ಏನಂದರೆ ಮುಂಚೆಯಿಂದ ಪರಿಚಯ ಇರ್ತಾರೆ ಮತ್ತು ಕೆಲವೊಂದು ವಿಷಯಗಳಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡಿರ್ತಾನೆ. ಸೊ ಆ ಹಿನ್ನೆಲೆಯಲ್ಲಿ ಅವನಿಗೇನು ಹೇಳ್ತಾರೆ, ನಿನಗೆ ಇನ್ನೂ 1-2 ಲಕ್ಷ ನಾನು ಹಣ ಕೊಡ್ತೇನೆ, ಮತ್ತು ನಿನಗೆ ಇನ್ನೂ ಏನು ಸಹಾಯ ಮಾಡಬೇಕು ಮಾಡ್ತೇನೆ, ಏನಂದರೆ ನೀನು ನನಗೊಂದು ಸಹಾಯ ಮಾಡಬೇಕು. ಇದರಲ್ಲಿ ಏನಂದರೆ ಒಂದು ಸಂಚು ರೂಪಿಸಿ, ಏನು ಕಾನ್ಸ್ಪಿರಸಿ ಅಂತ ಹೇಳ್ತೀವಿ, ಆ ಸಂಚು ರೂಪಿಸಿ ಅದರಲ್ಲಿ ಇವನು ಏನು ಸ್ಕಾರ್ಪಿಯೋ ವೆಹಿಕಲ್ ಇದೆ ಅದರಲ್ಲಿ ಏನಂದರೆ ಇವನನ್ನು ಈ ಥರ ನಾನು ಅವನಿಗೆ ಉದ್ಗಿರಿ ಕಳಿಸ್ತೀನಿ, ಅವ್ನು ಬರಬೇಕಾದ್ರೆ ಅವ್ನು ಹಿಂಬಾಲಿಸ್ಕೊಂಡು ಅವನಿಗೆ ಏನಂದರೆ ಹಿಂದಿಂದ ಹೊಡೆದು ಸಾಯಿಸಬೇಕು, ಕೊಲೆ ಮಾಡಬೇಕು ಅನ್ನುವಂಥದ್ದು ಇವನಿಗೆ ಹೇಳ್ತಾರೆ. ಮತ್ತು 2 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂಥೇಳಿ ಅಡ್ವಾನ್ಸಾಗಿ 15,000 ರೂಪಾಯಿನೂ ಕೂಡ ಅವನಿಗೆ ಕೊಟ್ಟಿರ್ತಾರೆ ಇಟ್ಕೊಳ್ಳಿಕ್ಕೆ ಅಂತ. ಸೊ ಆದರೆ ಅವತ್ತು ಏನಂದರೆ ಈ ಯೋಜನೆ ಅವತ್ತು ಆಗೋದಿಲ್ಲ, ಅವರಿಗೆ ಮಾಡಲಿಕ್ಕೆ ಫೇಲ್ ಆಗ್ತದೆ. ಅದಾದಮೇಲೆ ಮತ್ತೆ ಏನಂದರೆ ಇವನು ವೆಂಕಟ ಗಿರಿಮಾಜೆ ಮತ್ತು ಅವನ ಮಗ ಇನ್ನೊಬ್ಬರಿದ್ದಾನೆ ಆಕಾಶ್ ಗಿರಿಮಾಜೆ ಅಂಥೇಳಿ, ಅವನನ್ನು ಏನಂದರೆ ರವಿ ಪಾಟೀಲು ಏನಂದರೆ ಮತ್ತೆ 11ನೇ ತಾರೀಕು ಏನಂದರೆ ಮುಂಜಾನೆ ಕರೆಸ್ಕೊಂಡು ಇದ್ರ ಬಗ್ಗೆ ಏನಂದರೆ ಹೇಳ್ತಾನೆ. ಹೇಳಿ ಇಲ್ಲ ಇವತ್ತು ಏನಂತಂದರೆ ಅವನನ್ನು ನಮ್ಮ ಇದಕ್ಕೆ ಕರೆಸ್ಕೊಳ್ತೀನಿ, ವಾಪಸ್ ಹೋಗಬೇಕಾದ್ರೆ ಅಥವಾ ಬರಬೇಕಾದ್ರೆ ನಿಮ್ಗೆ ಅನುಕೂಲ ನೋಡಿ ಅವಾಗ ಏನಂದರೆ ಅವನ ಮೇಲೆ ಅಟ್ಯಾಕ್ ಮಾಡಬೇಕು ನೀವು ಅಂತೇಳಿ. ಸೊ ಅವಾಗ ಇವನ್ನ ಜಮೀನಿಗೆ ಏನಂದರೆ ಅವನು ಬಂದಿರ್ತಾನೆ. ಸಾಯಂಕಾಲ ವಾಪಸ್ ಅವನು ಹೋಗೋ ಸಂದರ್ಭದಲ್ಲಿ ಏನು ಘಟನಾ ಸ್ಥಳ ಇದೆ ಅಲ್ಲಿ ಏನಂದರೆ ಈ ಆಕಾಶ್ ಗಿರಿಮಾಜೆ ಅನ್ನೋಂಥನು ಆ ಸ್ಪ್ರಿಂಕ್ಲರ್ ರಾಡ್ನಿಂದ ಅವನಿಗೆ ಏನಂದರೆ ಹೊಡಿತಾರೆ. ಅವನ ಕೈ ಅಡ್ಡ ಹಾಕಿ ಅವನಿಗೆ ಹೊಡಿತಾರೆ 3. ನಮಗೆ 11ನೇ ತಾರೀಕು ಮಾತ್ರ ಬೆಳಗಿನ ಜಾವ ನಮಗೆ ರವಿ ಪಾಟೀಲ್ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗೈತಿ, ನಾನು ಬೀದರ್ ಬಂದೀನಿ, ಬೀದರ್ನಿಂದ ಹೋಗ್ತಾ ಇದ್ದೀನಿ ಅಂತ ಬೆಳಗ್ಗೆ 7:15 ಫೋನ್ ಮಾಡಿದ್ರು. ನಮಗೆ ಫೋನ್ ಮಾಡಿ ಹೇಳಿ ನಂಬಿಕೆದ್ರು ಸರ್, ಇಲ್ಲಿ ನಮ್ಮ ಮನೆಗೆ ಬರ್ತಿದ್ರು, ಊಟ ಮಾಡ್ತಿದ್ರು. ನಮ್ಮ ಮಿಸೇಜ್ ಒಂದು 10 ಸಲ ಕಾಲ್ ಬಿದ್ದಾರು, ನಮ್ಮ ತಾಯಿ ಅಂತೇಳಿ ನಮಗೆ ತಂದೆ ಪ್ರಸಮ ಅಂತ ಹೇಳಿದ್ರು. ನಮ್ಮ ಮಗ ಒಂದು ನಿಮಿಷಕ್ಕೆ ಅವನಿಗೆ ನೆನೆಸ್ತೀನಿ ಅಷ್ಟು ವಿಶ್ವಾಸ ಇತ್ತು ಅವ್ರ ಮೇಲೆ. ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅವರು. ಇದು ನಿನ್ನ ಪ್ರೆಸ್ ಮೀಟಿಂಗ್ದಾಗ ಗೊತ್ತಾಗಿದ ಮೇಲೆ ನಮ್ಮ ಮನೆಯಾಗಿಂದೇ ಸ್ವಲ್ಪ ತೊಂದರೆ, ಇದು ನಮ್ಮ ಸೊಸೆದೇನೋ ಅಫೇರ್ ಐತಿ ಅಂತ ಹಿಂಗೆ ನಿನ್ನೆ ಗೊತ್ತಾಯ್ತು ನಮಗೆ. ಆಮೇಲೆ ನಮಗೆ ನಾವು ಭಾಳ ನೋವು ಆಗ್ತೈತಿ. ಈಗ ನಾವು ನಿಮಗೆ ಏನು ಮಾತಾಡಬೇಕು ನಮಗೆ ಗೊತ್ತಿಲ್ಲ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟಿಗೆ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.